ಪೇ ಪಾರ್ಕಿಂಗ್ ಗುತ್ತಿಗೆದಾರರ ಕಿರುಕುಳಕ್ಕೆ ಹುಬ್ಬಳ್ಳಿ ಮಂದಿ ಹೈರಾಣಾಗಿ ಹೋಗಿಬಿಟ್ಟಿದ್ದಾರೆ. ಪೇ ಪಾರ್ಕಿಂಗ್ ಸಿಬ್ಬಂದಿ ವಿರುದ್ಧ ಅಲ್ಲಿನ ಜನರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೇ ಪಾರ್ಕಿಂಗ್ ಗುತ್ತಿಗೆದಾರರ ಕಿರುಕುಳಕ್ಕೆ ಹೈರಾಣಾಗಿದ್ದಾರೆ ಹುಬ್ಬಳ್ಳಿ ಜನ. ಪೇ ಪಾರ್ಕಿಂಗ್ ಸಿಬ್ಬಂದಿ ವಿರುದ್ಧ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಿರುಕುಳದ ಆಕ್ರೋಶವನ್ನ ಈಗ ಹೊರಹಾಕ್ತಾ ಇದ್ದಾರೆ. ಕಿರುಕುಳಕ್ಕೆ ಸ್ಥಳೀಯ ವ್ಯಾಪಾರಸ್ಥರು, ವಾಹನ ಸವಾರರು ಈಗ ಹೈರಾಣಾಗಿದ್ದಾರೆ. ಹುಬ್ಬಳ್ಳಿಯ ದಾಂಜಿಯಾ ಬಾನಪೇಟೆಯಲ್ಲಿ ಸ್ಥಳೀಯರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಪೇ ಪಾರ್ಕಿಂಗ್ ವ್ಯವಸ್ಥೆ ನಮಗೆ ಬೇಡ, ಕೂಡಲೇ ಈ ಪೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ರದ್ದು ಮಾಡಬೇಕು. ಪ್ರತಿನಿತ್ಯ ಇದರಿಂದ ಸಾಕಷ್ಟು ಕಿರುಕುಳ ಆಗ್ತಾ ಇದೆ ಎಂದು ಆಕ್ರೋಶವನ್ನ ಅವರು ಹೊರಹಾಕ್ತಾ ಇದ್ದಾರೆ. ರಸ್ತೆ ಸಂಚಾರ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಹುಬ್ಬಳ್ಳಿ ಮಂದಿ. ಪೇ ಪಾರ್ಕಿಂಗ್ ಗುತ್ತಿಗೆದಾರರ ಕಿರುಕುಳಕ್ಕೆ ಮಂದಿ ಹೈರಾಣಾಗಿ ಬೇಸತ್ತು ಹೋಗಿದ್ದಾರೆ. ಪೇ ಪಾರ್ಕಿಂಗ್ ಸಿಬ್ಬಂದಿ ವಿರುದ್ಧ ಕಿರುಕುಳದ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಿರುಕುಳಕ್ಕೆ ಸ್ಥಳೀಯ ವ್ಯಾಪಾರಸ್ಥರು ಕೂಡ ಈಗ ಹೈರಾಣಾಗಿ ಹೋಗಿದ್ದಾರೆ. ಹುಬ್ಬಳ್ಳಿಯ ದಾಂಜಿಯಾ ಬಾನಪೇಟೆಯಲ್ಲಿ ಸ್ಥಳೀಯರು ಈಗ ಆಕ್ರೋಶವನ್ನ ಹೊರಹಾಕಿ ರಸ್ತೆ ಸಂಚಾರವನ್ನ ಬಂದ್ ಮಾಡಿ ಈಗ ಪ್ರತಿಭಟನೆಗೆ ಅಲ್ಲಿಯ ಸ್ಥಳೀಯರು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಪೇ ಪಾರ್ಕಿಂಗ್ ನಮಗೆ ಬೇಡ, ಪೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ತೆಗೆದುಹಾಕಿ, ಕೂಡಲೇ ಪೇ ಪಾರ್ಕಿಂಗ್ ವ್ಯವಸ್ಥೆ ರದ್ದು ಮಾಡಬೇಕು ಅಂತ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹುಬ್ಬಳ್ಳಿ ಮಂದಿ. ಪ್ರತಿನಿತ್ಯ ಇದರಿಂದ ನಾವು ಸಾಕಷ್ಟು ಕಿರುಕುಳವನ್ನ ಅನುಭವಿಸ್ತಾ ಇದ್ದೀವಿ, ಹಾಗಾಗಿ ನಮಗೆ ಪೇ ಪಾರ್ಕಿಂಗ್ ಅವಶ್ಯಕತೆ ಇಲ್ಲ, ಪೇ ಪಾರ್ಕಿಂಗ್ ಬೇಡ ಅಂತ ಹುಬ್ಬಳ್ಳಿ ಮಂದಿ ಆಕ್ರೋಶವನ್ನ ಹೊರಹಾಕ್ತಾ ರಸ್ತೆ ಸಂಚಾರ ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೇರೆ ಗಾಡಿ ಹಚ್ಚಕ್ಕೆ ಮುಂದೆ ಹಚ್ಚಕ್ಕೆ ಕೊಡ್ಬೇಡಿ. ಇದು ಕಾರ್ ಆಮೇಲೆ ಬೋರ್ಡ್ ತೆಗೆದು ಹಾಕಿರೋದು, ಆ ಕಾರ್ ಪಾರ್ಕಿಂಗ್ ಬೋರ್ಡ್ ಅವೇನು ಇನ್ನೋಡಿಲ್ಲ. ನಮ್ಮ ಪಾಲಿಕೆಯಿಂದ ಬಂದು ಹಚ್ಚಿದ ಬೋರ್ಡ್ಗಳಲ್ಲ, ಎಲ್ಲಿ ಬೇಕಾ ಕ್ರಿಯೇಟ್ ಮಾಡಿ ಹಚ್ಕೊಂಡಿದ್ದು. ಅವ್ನು ಕಿತ್ತೋಗಿರಿ, ಅಲ್ಲಿ ಯಾರಿಗೂ ನೀವು ಎಲ್ಲ ಒಂದು ಹುಡುಗು ನೋಡ್ರಿ, ಯಾವ ಗಾಡಿ ಹಚ್ಚಕ್ಕೆ ಗಾಡಿ ಹಚ್ಚಕ್ಕೆ ಕೊಡ್ಬೇಡಿ. ಮತ್ತೆ ಖರೆ ಕಿಮ್ಮತ್ತಿಲ್ಲ. ಈಗ ಮೀಡಿಯಾದವ್ರು ಮಾತಾಡಿದ್ರೆ ಪಾಲಿಕೆ ಸದಸ್ಯ ಮಾತಾಡಿ ಕಿಮ್ಮತ್ತಿಲ್ಲ ಬಿಟ್ಟು ಬರ್ರಿ. ಬೇರೆ ಗಾಡಿ ಹಚ್ಚಕ್ಕೆ ಮುಂದೆ ಹಚ್ಚಕ್ಕೆ ಕೊಡ್ಬೇಡಿ.